ಸುಜಾತ, ಸುಜಾತ, ಯಾಕ್ರಿ ಕರೆದ್ರ? ನೀವಿನ್ನೂ ಹೊಲಕ್ಕೆ ಹೋಗಿಲ್ವಾ? ಕಬ್ಬಿಗೆ ನೀರು ಚಾಲು ಮಾಡಿ ಈಗ ತಾನೇ ಬಂದೆ. ಸುಜಾತ, ಮೊನ್ನೆ ಹೊಲದಲ್ಲಿ ನಡೆದ ಘಟನೆ ಬಗ್ಗೆ ನನಗೆ ಏಕೋ ತುಂಬಾ ಭಯವಾಗುತ್ತಿದೆ. ಯಾಕಂದ್ರೆ ಆ ಗೌಡ ತುಂಬಾ ಕೆಟ್ಟವನು. ಯಾವ ಸಮಯದಲ್ಲಿ ಏನು ಕುತಂತ್ರ ಮಾಡ್ತಾನ ಗೊತ್ತಿಲ್ಲ. ಅದಕ್ಕೆ ನನ್ನ ತಮ್ಮನಿಗೆ ಎಲ್ಲಾದ್ರೂ ಕೆಲಸಕ್ಕೆ ಹೋಗುವಂತ ನೀನೇ ಹೇಳು. ಅಲ್ಲರಿ, ಆ ಗೌಡನ ಬಗ್ಗೆ ನೀವ್ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ ನನಗೆ ಅರ್ಥವಾಗ್ತಾ ಇಲ್ಲ. ನೋಡಿ, ಆ ಗೌಡನ ಸಾಲದ ಬಗ್ಗೆ ನೀವು ಹಗಲು ರಾತ್ರಿ ಚಿಂತೆ ಮಾಡ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನೋಡಿ, ಅದರ ಬಗ್ಗೆ ನೀವೇನು ವಿಚಾರಿಸಬೇಡಿ. ನನ್ನ ತಂದೆಯವರು ನನ್ನ ಮದುವೆ ಮಾಡಿ ಈ ಮನೆಗೆ ಕಳಿಸ್ಬೇಕಾದ್ರೆ 3 ತೊಲೆಯ ಆಭರಣಗಳನ್ನು ನನ್ನ ಕೈಯಲ್ಲಿ ಹಾಕಿ ಕಳಿಸಿದ್ದಾರೆ. ಇವುಗಳನ್ನ ಮಾರಿ ಆ ಗೌಡನ ಸಾಲವನ್ನ ತೀರಿಸಿಬಿಡೋಣ ರೀ. ಏ ಹುಚ್ಚಿ, ನಿಮ್ಮ ತಂದೆ ತವರು ಮನೆಯ ಉಡುಗೊರೆಯಾಗಿ ಆ ಬಳೆಗಳು ನಿನಗೆ ಕೊಟ್ಟಿದ್ದಾರೆ. ಅವುಗಳನ್ನು ಮಾರುವಂತೆಯಲ್ಲ. ಬೇಡ ಸುಜಾತ, ಬೇಡ. ಕಬ್ಬು ಕಟವಾದ ಮೇಲೆ ಆ ಗೌಡನ ಸಾಲವನ್ನು ತೀರಿಸಿದ್ರಾಯ್ತು. ಅಲ್ಲ ಅತ್ತಿಗೆ, ಏನೋ ಗಾಢವಾಗಿ ವಿಚಾರಿಸುತ್ತಿರುವಿರಲ್ಲ, ಏಕೆ? ಮತ್ತೇನಾದರೂ ಆ ಗೌಡನ ಕಡೆಯಿಂದ ಸುದ್ದಿ ಬಂದಿರುವುದೇ? ಹಾಗೇನಿಲ್ಲಪ್ಪ ಮೈದುನ. ಕಷ್ಟಪಟ್ಟು ಇಷ್ಟೊಂದು ಶಾಲೆ ಕಲಿತರು ಕೂಡ ಈಗಲೇನು ಹೊಲದಲ್ಲಿ ಕೆಲಸ ಮಾಡ್ತಾ ಇದೆಯಲ್ಲ, ಅದನ್ನ ನಿಮ್ಮ ಅಣ್ಣನವ್ರ ಕೈಯಿಂದಾಗ್ಲಿ ನನ್ನ ಕೈಯಿಂದಾಗಲಿ ಸಹಿಸಿಕೊಳ್ಳುವ ಶಕ್ತಿ ನಮ್ಮ ಹತ್ರ ಇಲ್ಲಪ್ಪ. ಅತ್ತಿಗೆ, ನಾನು ಇನ್ನೊಬ್ಬರ ಕೈ ಕೆಳಗಡೆ ಸಲಾಂ ಹೊಡೆದು ಗುಲಾಮಗಿರಿ ಮಾಡುವ ಕೆಲಸ ನಾನು ಮಾಡಲಾರೆ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಕೆಲಸವೆಂದರೆ ಒಕ್ಕಲತನ. ಅದನ್ನೇ ಮಾಡಿದರಾಯ್ತು ಅಂತ ನಾನು ಆಗಲೇ ನಿರ್ಧಾರ ಮಾಡಿದ್ದೇನೆ. ಅಲ್ಲದೆ ತಮ್ಮ ಶ್ರೀಕಂಠನಿಗೆ ಯಾವುದಾದ್ರೂ ಒಂದು ದೊಡ್ಡ ನೌಕರಿಯನ್ನು ಕೊಡಿಸೋಣ. ಇನ್ನು 6 ತಿಂಗಳೇ ಅವನ ಶಿಕ್ಷಣ ಉಳಿದಿದೆ. ಅದಕ್ಕಾಗಿ ಅವನಿಗೆ ಯಾವುದಾದ್ರೂ ಒಂದು ಕೆಲಸ ಕೊಡಿಸಿದ್ರೆ ನನಗೆ ತುಂಬಾ ಸಂತೋಷ ಆಗುತ್ತದೆ. ಶಿವಾಜಿ, ಅವನ ಬಗ್ಗೆ ಚಿಂತೆ ನನಗಿಲ್ಲಪ್ಪ. ಎಷ್ಟೇ ಕಷ್ಟ ಬಂದರೂ ಅವನಿಗೆ ಒಂದು ದಾರಿ ಹಚ್ಚೋಣ. ನನಗೆ ನಿನ್ನದೇ ಚಿಂತೆಯಾಗಿದೆ. ಯಾಕಂದ್ರೆ ನೀನು ಸ್ವಲ್ಪ ಮುಂಗೋಪಿ. ದಿನನಿತ್ಯ ಗೌಡನ ಜೊತೆ ವಾದ ಮಾಡುತ್ತಾ ಹೋದರೆ ನಮ್ಮ ಮನೆಯ ಪರಿಸ್ಥಿತಿ ಏನಾಗಬಾರದು? ಅವರು ಬಲಿಷ್ಠರು, ನಾವು ನಿರ್ಗತಿಕರು. ಶಿವಾಜಿ, ಆ ಗೌಡನಿಂದ ನಮ್ಮ ಮನೆತನಕ್ಕೆ ಏನಾದರೂ ಒಂದು ತೊಂದರೆ ಆಗುತ್ತಿದೆ ಅಂತ ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳ್ತಾ ಇದೆಯಪ್ಪ. ಅಣ್ಣ, ನೀನು ಆ ಗೌಡನಿಗೆ ಏನಾದರೂ ಹೆದರುತ್ತಾ ಕುಳಿತರೆ ನಮ್ಮನ್ನು ಪಾತಾಳಕ್ಕೆ ಹಾಕಿ ತುಳಿಯುತ್ತಾನೆ ಆ ಗೌಡ. ಅಣ್ಣ, 8ನೆಯ ಭಂಟ ನಿನ್ನ ತಮ್ಮ ನಿನ್ನ ಜೊತೆಗೆ ಇರುವಾಗ, ಹುಲಿಯ ಜೊತೆಗೆ ಹೋರಾಡುವ ಶಕ್ತಿ ನಿನ್ನ ತಮ್ಮನಲ್ಲಿರುವಾಗ ನಿನಗ್ಯಾರದು ಭಯ ಅಣ್ಣ? ಅಣ್ಣ, ಉಚ್ಚ ಜಾತಿಯವರಿಗೆ ಹೆದರಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನಾದರೂ ಸಂವಿಧಾನವನ್ನು ಬರೆಯದೆ ಹೋಗಿದ್ದರೆ ಇವತ್ತು ನಮ್ಮಂಥವರು ಬದುಕಲು ಸಾಧ್ಯವಾಗುತ್ತಿರಲಿಲ್ಲ. ಎಲ್ಲರಿಗೂ ಕೂಡ ಸಮಾನವಾಗಿ ಬದುಕುವ ಹಕ್ಕೈತಿ. ಅಣ್ಣ, ನನಗೆ ಕಾನೂನು ಗೊತ್ತಿದೆ. ಕಾನೂನನ್ನು ಹೇಗೆ ಕೈ ತೆಗೆದುಕೊಳ್ಳಬೇಕೆಂಬುದು ಕೂಡ ಗೊತ್ತಿದೆ. ಅದಕ್ಕೆ ಯಾವುದಕ್ಕೂ ನೀನು ತಲೆ ಕೆಡಿಸಿಕೊಳ್ಳಬೇಡ. ಹಾ ಅಣ್ಣ, ನಾವು ಹೇಳುವಷ್ಟರಲ್ಲಿ ತಮ್ಮ ಶ್ರೀಕಂಠ ಬಂದೇ ಬಿಟ್ಟ ನೋಡಿ. ಅಣ್ಣ, ಅತ್ತಿಗೆ, ಎಲ್ಲರೂ ಚೆನ್ನಾಗಿರುವರ ತಾನೇ? ನಾವೆಲ್ಲರೂ ಚೆನ್ನಾಗಿದ್ದೇವೆ ತಮ್ಮ. ನಿನ್ನ ಬಗ್ಗೆ ನಮಗೆ ಚಿಂತೆ. ಏಕೆಂದರೆ ನಮ್ಮೆಲ್ಲರನ್ನು ಸಾಕಿ ಸಲಹಿದ ಈ ದೇವತಾ ಮನುಷ್ಯನ ಕನಸು ನನಸಾಗಬೇಕಾದರೆ ನೀನು ಯಾವುದಾದರೂ ಒಂದು ಒಳ್ಳೆ ನೌಕರಿ ಹಿಡಿಯಬೇಕು. ಅಂದಾಗಲೇ ನಮಗೆಲ್ಲರಿಗೂ ಕೂಡ ಸಮಾಧಾನ ತಮ್ಮ. ಅಣ್ಣ, ನಿಮ್ಮ ಕನಸಿಗೆ ನಾನು ಉತ್ತರವನ್ನು ನೀಡೇ ನೀಡುತ್ತೇನೆ. ನಿಮ್ಮೆಲ್ಲರ ಸುಖಕ್ಕಾಗಿ ರಾತ್ರಿ ಹಗಲು ನಿದ್ದೆ ಮಾಡದೆ ಓದಿ ಓದಿ ನನ್ನ ಕಣ್ಣುಗಳು ಸೋತು ಹೋಗಿವೆ. ಆದರೂ ಧೃತಿಗೆಡದೆ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಬರುವ ಭರವಸೆ ನನಗಿದೆ ಅಣ್ಣ. ಅಷ್ಟಾದ್ರೆ ಸಾಕು ನೋಡಪ್ಪ ಮೈದನ. ನೀನು ಕಷ್ಟಪಟ್ಟು ಓದಿಸಿದ್ದಕ್ಕೂ ಈ ನಮ್ಮ ಜೀವನ ಸಾರ್ಥಕವಾದಂತಾಗತ್ತೆ. ಅತ್ತಿಗೆ, ಇನ್ನೊಂದು ವಿಚಾರ. ಇದೇ ವಾರದಲ್ಲಿ 1.5 ಲಕ್ಷ ಹಣವನ್ನು ಕಟ್ಟಲೇಬೇಕು. 30ನೇ ತಾರೀಕು ಕೊನೆಯ ದಿನಾಂಕವಾಗಿದೆ. ಹೇಗಾದರೂ ಮಾಡಿ ಹಣದ ವ್ಯವಸ್ಥೆ ಮಾಡಲೇಬೇಕು. ಇರದಿದ್ದರೆ
ಇಷ್ಟು ದಿನ ಕಲಿತದ್ದೆಲ್ಲ ವ್ಯರ್ಥವಾಗಿ ಹೋಗುವುದು. ತಮ್ಮ, ಒಮ್ಮಿಂದೊಮ್ಮಲೆ ಇಷ್ಟೊಂದು ಹಣ ಎಂದ್ರೆ ಎಲ್ಲಿಂದ ತರೋದು? ಮೊದಲೇ ಮೊನ್ನೆ ಬ್ಯಾಂಕ್ನಲ್ಲಿ ಸಾಲ ಮಾಡಿ ಬೋರ್ ಹಾಕ್ಸಿದ್ದೇವೆ ಅಣ್ಣ, ಈಗೇನು ಮಾಡೋದು ಅಂತ. ಸುಜಾತ, ಇದು ನಮಗೆ ದೊಡ್ಡ ಭಾರವಾಗಿಯೇ ಹೋಯಿತು. ತಮ್ಮ ಶ್ರೀಕಂಠ, ಇದುವರೆಗೆ ಹೊಲದಲ್ಲಿ ಬಂದ ಆದಾಯದಲ್ಲಿ ನಿನಗೆ ಕೊಟ್ಟು ಕಳಿಸ್ತಿದೀವಪ್ಪ. ಸಾಲ ಮಾಡಿ ಜೀವನ ನಡೆಸಬೇಕಾದ್ರೆ ವರ್ಷವಿಡೀ ಬಡ್ಡಿಯಲ್ಲೇ ದುಡಿಯಬೇಕಾಗುತ್ತದೆ. ಶಿವಾಜಿ, ಏನು ಮಾಡುವುದಪ್ಪ? ನೋಡಿ, ನೀವೇನು ಚಿಂತಿಸಬೇಡಿ. ಮೈದುನ, ನೀನು ಕೂಡ ದುಃಖಿಸುತ್ತಾ ನಿಲ್ಬೇಡಪ್ಪ. ತೆಗೆದುಕೊಳ್ಳಪ್ಪ, ಇದು ನನ್ನ ತವರು ಮನೆಯವರು ನನಗೋಸ್ಕರ ಅಂತ ಕೊಟ್ಟಿರುವ ಚಿನ್ನದ ಬಳೆಗಳು. ಇವುಗಳನ್ನು ಮಾರಿ ನಿಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿ. ಅತ್ತಿಗೆ, ಬೇಡಮ್ಮ. ನೀನು ನಿನ್ನ ತವರು ಮನೆಯಿಂದ ತಂದ ನಿಮ್ಮ ತಂದೆಯವರ ನೆನಪಿನ ಕಾಣಿಕೆಯನ್ನು ಮಾರಿ ನಾನು ವಿದ್ಯೆ ಕಲಿಯಬೇಕೆ? ಬೇಡಮ್ಮ. ನಾನು ಅಣ್ಣನೊಂದಿಗೆ ಕೆಲಸಕ್ಕೆ ಹೋಗಿ ನಿಮ್ಮೊಂದಿಗೆ ಎದ್ದು ಬಿಡುತ್ತೇನೆ. ನೋಡಪ್ಪ, ನೀ ರೀತಿ ಹಠ ಹಿಡಿಯೋದು ಸರಿಯಲ್ಲ ಮೈದುನ. ನಿನಗೇನಾದ್ರೂ ಮುಂದೆ ನೌಕರಿ ಅಂತ ದೊರೆದ್ರೆ ಈಗ ನಾನು ಕೊಡ್ತಾ ಇರೋ ಬಳೆ ಅಷ್ಟೇ ಅಲ್ಲಪ್ಪ, ಮುಂದೆ ನಿನಗೆ ನೌಕರಿ ಸಿಕ್ಕ ಮೇಲೆ 10 ತೊಲೆ ಬಂಗಾರದ ಬಳೆಗಳನ್ನ ನೀನೇ ಮಾಡಿಸಿ ನಿನ್ನ ಅತ್ತಿಗೆಗೆ ಕೊಡುವೆ ಅಂತಪ್ಪ. ಈಗ ನೀನೇನಾದ್ರೂ ತೆಗೆದುಕೊಳ್ಳ ಹೋದ್ರೆ ನಿಮ್ಮಿಬ್ಬರಿಗೂ ನಿಮ್ಮ ಅತ್ತಿಗೆಯ ಆನೆ ಆಗಿದೆ. ತಮ್ಮ ಶ್ರೀಕಾಂತ, ಸಮಯ ಸಂದರ್ಭಗಳು ಮನುಷ್ಯನಿಗೆ ತನ್ನ ದಿಕ್ಕನ್ನೇ ಬದಲಾಯಿಸುತ್ತವೆ. ಮುಂದೆ ನೀನು ದೊಡ್ಡ ಅಧಿಕಾರಿ ಆಗುತ್ತೇ ಎಂಬ ಭರವಸೆ ನನಗಿದೆ. ಈಗ ಆ ತಾಯಿ ಹೇಗೆ ಹೇಳುತ್ತಾಳೆಯೋ ಹಾಗೆ ಕೇಳುತ್ತಮ್ಮ. ತಮ್ಮ, ನಿಮ್ಮ ಅತ್ತಿಗೆ ಹೇಗೆ ಹೇಳುತ್ತಾಳೆ ಹಾಗೆ ಕೇಳಪ್ಪ. ಸುಜಾತ, ತಾಯಿಲಿ ಆ ಬಳೆಗಳನ್ನು. ತಮ್ಮ, ಇವುಗಳು ಎಲ್ಲಾದ್ರೂ ಮಾರಿ ಬಂದ ಹಣದಿಂದ ನಿನ್ನ ಫೀಸನ್ನು ಕಟ್ಟಿ ವಿದ್ಯಾಭ್ಯಾಸ ಪೂರ್ಣಗೊಳಿಸಪ್ಪ. ವಿದ್ಯಾಭ್ಯಾಸ ಆಯ್ತಣ್ಣ. ಅತ್ತಿಗೆ ಋಣದ ಭಾರ ನನ್ನ ತಲೆ ಮೇಲೆ ಬಿದ್ದಿರುವಾಗ ಮುಂದೊಂದು ದಿನ ನಿನಗೆ ದೊಡ್ಡ ಕಾಣಿಕೆಯನ್ನೇ ನೀಡುವೇನಮ್ಮ. ಆಯ್ತಪ್ಪ ಮೈದುನ, ಆ ದೇವರು ನಿನ್ನ ಕೈ ಹಿಡಿದಿದ್ದೆ ಆದ್ರೆ ಖಂಡಿತವಾಗ್ಲೂ ನೀನು ಅನ್ಕೊಂಡಂತೆ ಮಾಡುವೆ. ನಡೀರಿ, ನೀನ್ ಬೇಕಿದ್ರೆ ನಾಳೆ ಹೋಗುವಂತೆ. ಈಗ ಎಲ್ಲರೂ ಸೇರಿ ಊಟ ಮಾಡೋಣ. ಶಿವರಾಮ ಅವತ್ತು ಹೊಲದಲ್ಲಿ ಮಾತನಾಡಿದನ್ನು ನೋಡಿದರೆ ಅವನು ನನಗಿಂತ ಬಲಿಷ್ಠನಾಗಲು ಸಂದೇಹವೇ ಇಲ್ಲ. ಶಿವಾಜಿ, ಶಿವಾಜಿ, ನೀನು ಕಲಿತವನು, ಬೇರೆ ಕಡೆ ಹೋಗಿ ನೆಲೆಸ್ತೀಯ ಅಂತ ಮಾಡಿದ್ದೆ. ಆದರೆ ಇಲ್ಲೇ ನೆಲೆಸಿ ನನ್ನ ನೆಲೆಯನ್ನು ಕಂಡು ಹಿಡಿತೀಯ ಅಂತ ಈಗ ಗೊತ್ತಾಯ್ತು ಮಗನ. ಹೊತ್ತು ನೋಡಿ ಹೊರತ ಹಾಕದಿದ್ದರೆ ನನ್ನ ಹೆಸರು ಅಂಬರೇಗೌಡನೇ ಅಲ್ಲ.
ಗೌಡ್ರೆ ನೀವು ಹೇಳಿದ್ದು ಟೀಚರ್ ಅಮ್ಮ ಇವಳೇ. ಮೊದಲು ನಿಮ್ಮನ್ನು ಭೇಟಿಯಾಗುವುದು ಬಿಟ್ಟು ನೇರವಾಗಿ ಸ್ಕೂಲಿಗೆ ಹೋಗಿದ್ದಾಳೆ. ಇವಳನ್ನು ಯಾವ ರೀತಿ ವಿಚಾರಿಸಿಕೊಳ್ಳಿ ಇವರು? ವಿಚಾರಿಸಿಕೊಳ್ಳಿ. ಏಯ್, ನೀನು 4 ಅಕ್ಷರ ಕಲಿತಾಕ್ಷಣ ನಮ್ಮೂರಿಗೆ ಬೆಳಕು ನೀಡುವ ಬೆಡಗಿ ನೀನಾಗೋದಿಲ್ಲ. ಮೊದಲು ಈ ಗೌಡನ ಹತ್ತಿರ ಬಂದು ಹಾಜರಿ ಹಾಕಿ ಆಮೇಲೆ ನೀನು ಸ್ಕೂಲಿಗೆ ಹೋಗಬೇಕಾಗಿತ್ತು. ಅದನ್ನು ಬಿಟ್ಟು ನೇರವಾಗಿ ಸ್ಕೂಲಿಗೆ ಹೋದೆಯಲ್ಲ, ಯಾಕೆ? ಯಾಕೆ ಅಂತ ಕೇಳಿದ್ರೆ ನಾನೇನ್ ಹೇಳಿ? ಸರ್ಕಾರ ನನಗೆ ಸಂಬಳ ನೀಡ್ತಾ ಇದೆ. ಸರ್ಕಾರದ ಸೇವೆ ಮಾಡೋ ನಾಡೊಬ್ಳು ಶಿಕ್ಷಕಿ. ಶಾಲೆಗೆ ಹೋಗದೆ ನಿನಗೆ ಭೇಟಿಯಾಗ್ಲಿಕ್ಕೆ ನೀನೇನು ಈ ಊರ ಪಾಳೆಗಾರ ಅಲ್ಲ. ಪಾಳೆಗಾರ? ಏಯ್, ಇಲ್ಲಿ ಏನೇ ಮಾಡಿದರೂ ನನ್ನನ್ನು ಕೇಳಿ ಕೆಲಸವನ್ನು ಮಾಡುತ್ತಾರೆ. ಎಷ್ಟು ಸೊಕ್ಕಿನ ಮಾತುಗಳನ್ನು ಆಡಿವೆಯಲ್ಲ. ಲೇ, ನಾನು ಹೇಳಿದ ಹಾಗೆ ಕೇಳಿದರೆ ಸರಿ, ಇರದಿದ್ದರೆ ನೀನು 4 ಮಕ್ಕಳಿಗೆ ದಾರಿ ದೀಪ ಆದರೆ ನಾನು ನಿನಗೆ ಕಾಮದ ದೀಪವನ್ನು ಹಚ್ಚುವೆನು. ಏ ಮುಠೋಳ, ನೀನು ನನಗೆಷ್ಟೇ ಬೆದರಿಕೆ ಹಾಕಿದ್ರು ನಿನಗೆ ಸಲಾಂ ಹೊಡೆಯಲಾರೆ. ನಾಡೊಬ್ಳು ಸರ್ಕಾರದಿಂದ ನೇಮಕಗೊಂಡ ಶಾಲಾ ಶಿಕ್ಷಕಿ ಅನ್ನೋದನ್ನ ಮರಿಬೇಡ. ನನ್ನ ಮೇಲಕ್ಕೆ ನಿನ್ನ ಕಣ್ಣು. ಚಿನ್ನದಂತ ಹುಡುಗಿಯನ್ನು ಯಾರಾದರೂ ಕೈ ಬಿಡುವುದುಂಟೆ? ಲೇ ಜಗಲಿ, ನೀನು ಸ್ವಲ್ಪ ಹೊರಗಡೆ ಹೋಗಿ ಬಾಗಿಲು ಹಾಕಿಕೊಂಡು ನಿಲ್ಲು. ನಾನು ಇವಳ ಕೊಬ್ಬನ್ನು ಇಳಿಸಿ ಮೈ ಮೇಲೆ ಬೆವರು ಹರಿಸುತ್ತೇನೆ. ಹಾಗಾದ್ರೆ ನಾನು ಹೊರಗೆ ನಿಲ್ಲುವೆ ಗೌಡ್ರೆ. ಅದೇನೋ ಮಾಡ್ತೀರಾ ಮಾಡಿ. ಅರೆ ಮೇರ ಶೇರ್ವಾಣಿ, ಹೇಳು, ನಿನ್ನನ್ನು ಯಾವ ರೀತಿಯಾಗಿ ಕಚ್ಚಿ ಕಚ್ಚಿ ತಿನ್ನಲಿ? ಈ ಗೌಡ ಮನಸ್ಸು ಮಾಡಿದ್ದು ದಕ್ಕಲೇಬೇಕು. ಬಾರಲಿ. ಬೇಡ, ಹಾಗೆ ಮಾಡಬೇಡ. ಬದುಕಿನಲ್ಲಿ ಸಾವಿರಾರು ಆಸೆಗಳಿವೆ, ಅದಕ್ಕೆ ಮಣ್ಣು ಹಾಕಬೇಡ. ನನ್ನ ಹೋಗ್ಲು ಬಿಡು. ಹಾಗೆ ಹೋಗಲು ಬಿಡುವುದಿಲ್ಲ ಈ ಗೌಡ. ಇಲ್ಲಿವರೆಗೂ ಬಂದಿರುವೆ, ಅಂದವಾದ ಗೀತೆಯನ್ನು ಹಾಡಿ ನರ್ತನ ಮಾಡಿ ಹೋಗು. ಹಾಡ್ತೀನಿ, ಮುಂದೆ ನನ್ನ ಬಾಳಲ್ಲಿ ಕಾಡಬೇಡ. ನಿನಗೆ ಕೈ ಮುಗಿದು ಕೇಳುವೆ. ಈಗ ಸದ್ಯ ನಾನು ಹೇಳಿದಷ್ಟು ಮಾಡು. ಮುಂದೆ ನಿನ್ನ ಹಣೆ ಬರ ಹೇಗಿದೆ ಅದು ಯಾರಿಗ್ ಗೊತ್ತು. ಆಯ್ತು.
ತಪ್ಪಾದ ಪದವನ್ನು ಆಡಿದೆ. ಮುಂದೆ ನಾನು ಹೇಳಿದಾಗ ಬಂದು ಭೇಟಿಯಾಗು. ಈಗಂತೂ ನನ್ನ ಬೆದರಿಸಿ ಉಲ್ಲಾಸಗೊಂಡಿರುವೆ, ಮುಂದೆ ಇದೇ ರೀತಿ ಇರೋದಿಲ್ಲ. ಕವಿತಾ, ಮುಂದೆ ಹೀಗೆ ಇರುತ್ತದೆ ಅಂತ ನಿನಗೇನು ಗೊತ್ತು? ಹಾ, ಇವಳದಂತೂ ಮುಗೀತು. ಇನ್ನು ಆ ಶಿವರಾಮನ ಹೆಂಡತಿ ಬಗ್ಗೆ ಕನಸು ಕಾಣಲೇಬೇಕು. ಅವಳನ್ನು ಹೊಡೆಯಬೇಕು ಅಷ್ಟರಲ್ಲಿ ಆ ಶಿವಾಜಿ ಬಂದು ಕಾಪಾಡಿಬಿಟ್ಟ. ನಾನು ಅನ್ಕೊಂಡೆ ನಮ್ಮ ಗೌಡರು ಬಂದೂಕು ಹಿಡಿದು ಬೇಟೆಗೆ ಹೊರಟರೆ ಬೇಟೆಯನ್ನು ನೆಲಕ್ಕೆ ಉರುಳಿಸಿ ಬರುವರು, ಆದ್ರೆ ಇವತ್ತ್ಯಾಕೋ ಸುಮ್ಮನೆ ಬಂದರು ಅಂತ ರಾತ್ರಿ ಎಲ್ಲ ವಿಚಾರಿಸಿದೆ. ಆದ್ರೆ ಈಗ ಅರ್ಥವಾಯ್ತು ನಿಮ್ಮದೊಂದು ಕಣ್ಣು ಬೇರೆ ಕಡೆ ಇದೆ ಅಂತ. ಜಂಗ್ಲಿ, ಸಮಯ ನೋಡಿ ಆ ಬಾಟಲ್ನ ಬ್ಯಾಟಿನ ನುಂಗಿ ನೀರು ಕುಡಿಬೇಕು. ಈ ಗೌಡನ ತಾಕತ್ತು ಅವಳಿಗೆ ತೋರಿಸಲೇಬೇಕು. ನೀನೇ ನೋಡಿದಲ್ಲ ಅವಳು ಆಡಿದ ಮಾತುಗಳನ್ನು. ಅವಳ ಕ್ಯಾಂತುಟಿಯನ್ನು ಕಚ್ಚದಿದ್ದರೆ ಈ ಗೌಡನ ಕುಲಕ್ಕೆ ಅವಮಾನ. ಅವಮಾನ ಅವಮಾನದ ಮಾತುಗಳ ಬೇಡ ಗೌಡ್ರೆ. ನೀವು ಈಗಲೇ ಅಪ್ಪನೆ ಕೊಟ್ರೆ 10 ಎಣಿಸೋದ್ರೊಳಗಾಗಿ 10 ಕಂಡು ಬರುವೆ ನಿಮ್ಮ ತೋಟದ ಮನೆಗೆ. ಈಗೇನು ಬೇಡ ಜಂಗ್ಲಿ, ಇನ್ನೂ ಅದಕ್ಕಿನ್ನೂ ಸಮಯವಿದೆ. ಹಾ, ಮೊನ್ನೆ ನನ್ನ ಗೆಳೆಯ ಬರುತ್ತೇನಂತ ಹೇಳಿದ್ದ ಸುರೇಂದ್ರ, ಇನ್ನೂ ಏಕೆ ಬರಲಿಲ್ಲ? ಅವನ ಫೋನು ನಾಟ್ ರೀಚಬಲ್ ಆಗಿದೆ, ಯಾಕಿರಬಹುದು? ಬರುತ್ತೇನೆ ಅಂತ ಹೇಳಿದ ಮೇಲೆ ಬಂದೇ ಬರುತ್ತಾನೆ. ಅಲ್ಲಿ ನೋಡಿ, ಅಲ್ಲಿ ಬಂದೇ ಬಿಟ್ರು. ಹಲೋ ಪಾರ್ಟ್ನರ್, ಯಾಕೆ ಬಹಳ ಅವಸರದಲ್ಲಿ ಇದ್ದಂತೆ ಕಾಣುತ್ತಿದೆ? ಏನಾಗಿದೆ? ನನಗೇನು ಆಗಿಲ್ಲ ಸುರೇಂದ್ರ, ಆದರೆ ಈ ಊರಲ್ಲಿ ಒಂದು ಬಡ ಪ್ರಾಣಿ ಪ್ರಗತಿಪರ ರೈತರಾಗಲು ಹೊರಟಿದ್ದಾನೆ ಶಿವರಾಮ. ಅಷ್ಟೇ ಅಲ್ಲ, ಅವನ ತಮ್ಮ ಶಿವಾಜಿ ಅವನ ಹೆಗಲಾಗಿ ನನ್ನ ಮನೆ ಬಾಗಿಲಿಗೆ ನುಗ್ಗಲು ಸಾಹಸಕ್ಕೆ ಕೈ ಹಾಕಿದ್ದಾನೆ. ಹೌದು, ನಾನು ಬರುವ ದಾರಿಯಲ್ಲಿ ಆ ಸ್ಕೂಲ್ ಟೀಚರ್ ಸುನಿತಾ ನನಗೆ ಸಿಕ್ಕಿದ್ದಳು. ಹೇಗಾದರೂ ಮಾಡಿ ಅವಳಿಗೆ ದಕ್ಕಿಸಿಕೊಳ್ಳುವಷ್ಟರಲ್ಲಿ ಪಕ್ಕನೆ ಬಂದು ಆ ಶಿವಾಜಿ ಕಾಪಾಡಿಬಿಟ್ಟ. ಹಾ, ಅವನ ಜೊತೆ ಇನ್ನೊಬ್ಬ ಯಾರೋ ಇದ್ದ, ಅವನು DK ದಳವಾಯಿ ಅಂತಲ್ಲ, ಯಾರವನು? ಅವನು ಮೊದಲು ಮಿಲಿಟರಿಯಲ್ಲಿದ್ದ. ಅವನು ಸೇವೆ ಪೂರ್ಣಾವಧಿ ಮುಗಿಸಿಕೊಂಡು ಬರುವಷ್ಟರಲ್ಲಿ ಅವನ ಮನೆ ಕಥೆಯನ್ನೇ ಮುಗಿಸಿಬಿಟ್ಟಿದ್ದೇನೆ. ಹಾ, ಈಗ ಅದರ ವಿಷಯ ಏನು ಬೇಡ, ಏಕೆಂದರೆ ಅವನೆಲ್ಲ ನೆಟ್ವರ್ಕನ್ನು ಬಂದ್ ಮಾಡಿದ್ದೇನೆ. ನರಸತ್ತ ನಾ ಮರ್ದನಂತೆ ಮಾಡಿದ್ದೇನೆ. ನರಸತ್ತನ ಅಮರ್ದನಾಗಲು ನಿನ್ನಂತೆ ಕುತಂತ್ರಿ ಬುದ್ಧಿ ಅವನು ನಾನಲ್ಲ. ಹೇಯ್, ಗಡಿ ಪ್ರದೇಶದಲ್ಲಿ ಭಯೋತ್ಪಾದಕರಿಗೆ ಹೆದರದ ಈ ಗಂಡು ಸಿಡಿಗುಂಡು ಅಂತ ಮರೆಯಬೇಡ. ಹೇ, ಈ ಊರಲ್ಲಿ ನೀನು ಏನು ಸಾಧಿರುವೆ? ಗುಡಿ ಕಟ್ಟಿದೀಯಾ, ಗೋಪುರ ಕಟ್ಟಿದೀಯಾ? ಯಾವುದೂ ಮಾಡಲಿಲ್ಲ. ಒಬ್ಬರ ಮನೆಯನ್ನು ಮುರಿದು ಭವ್ಯ ಬಂದಲೆಯಲ್ಲಿ ಮರೆಯುವ ಮುಠಾಳ ನೀನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಗೊತ್ತಿದ್ದರು ನನ್ನ ನಿನ್ನ ಗೆತನ ಏಕೆ? ಅವತ್ತು ನೀನು ನನಗೆ ಕೈ ಜೋಡಿಸಿದರೆ ಈ ಊರ ಹಿರಿತನವನ್ನು ನಿನ್ನ ಕೈಯಲ್ಲಿ ಕೊಟ್ಟು ದೇಶ ಸೇವಕರ ಲಿಸ್ಟ್ನಲ್ಲಿ ನಿನ್ನನ್ನು ಮೆರೆಸುತ್ತಿದ್ದೆ. ಇನ್ನೂ ಸಮಯ ಮಿಂಚಿಲ್ಲ. ನಾನು ಹೇಳಿದಾಗ ಕೇಳಿದರೆ ಮಾತ್ರ. ಬೆಂಕಿ ಹಚ್ಚು ನಿನ್ನ ಮಾತಿಗೆ. ತುಂಬಿದ ಸಂಸಾರವನ್ನೇ ಹಾಳು ಮಾಡಿ ಏನೋ ಅರಿಯದವನಂತೆ ನಟನೆ ಮಾಡುತ್ತಿರುವೆಯಲ್ಲ, ಸಮಾಜದಲ್ಲಿ ಸಂಪನ್ನನಂತೆ ಸೋಗು ಹಾಕ್ದೆಯಲ್ಲ. ಈ ನಿನ್ನ ನವರಂಗಿ ಆಟವನ್ನು ಇಡೀ ಜಗತ್ತಿಗೆ ತೋರಿಸದೆ ಬಿಡಲಾರೆ. ಲೇಡಿಗೆ ಅವತ್ತು ಆ ಶಿವಾಜಿನ ಜೊತೆ ಸೇರಿ ಎಷ್ಟೆಲ್ಲ ಹಾರಾಡಿದೆಯಲ್ಲ.
ಸ್ವಲ್ಪ ಸಾಮ್ರಾಜ್ಯದಲ್ಲಿ ನೀನು ನಿಂತಿದೆ ಅನ್ನುವುದನ್ನು ಮಾತ್ರ ಮರೆಯಬೇಡ. ಮರೆತು ಮಾತನಾಡಿದರೆ ನಿನ್ನ ಮೈಯೊಳಗಿನ ನರ ನಾಡಿಗಳನ್ನು ಕಿತ್ತು ಕೊರಲಿಗೆ ಹಾಕಿಕೊಳ್ಳುವೆ. ಏ ಜಗಳೇ, ನೀ ಮೂವರು ಏನು ಕಿಸ್ತಿದ್ದೀರಂತ ಇಡೀ ಜಗತ್ತಿಗೆ ಗೊತ್ತಿದೆ. ಏಯ್! ನಿಮ್ಮ ಅಬ್ಬರಕ್ಕೆ ಮುಂಗಾರು ಮಳೆ ಸಿಡಿಲಾಗಿ ಒಬ್ಬೊಬ್ಬರ ಮೇಲೆ ಗುಡುಗಲಿಲ್ಲ. ನಾನು ಈ ತಾಯ್ನಾಡಿನ ಮಗನೇ ಅಲ್ಲ, ಅರ್ಥನೆ. ದಳವಾಯಿ, ನೀನು ಗಡಿಯಲ್ಲಿ ಸಾವಿರಾರು ವೈರಿಗಳನ್ನು ಸೆದೆ ಬಡಿದಿರಬಹುದು, ಆದರೆ ವೈರಿ ಕಹ ಎಂದ್ರೆ ಬಗಲ್ಮೆ ಅನ್ನೋದನ್ನು ಮಾತ್ರ ಮರೆಯಬೇಡ. ಯಾಕಂದರೆ ನಾವು ಊರಲ್ಲಿ ಮೆರೆದವರಲ್ಲ, ಊರಲ್ಲಿ ಉರಿದವರು. ಹೌದು. ಜಂಗ್ಲಿ, ಎಲ್ಲ ವ್ಯವಸ್ಥೆ ಮಾಡಿದೆಯಾ? ನಾನಾಗಲೇ ಫೋನ್ ಹಚ್ಚಿ ರೆಡಿ ಮಾಡಿದ್ದೇನೆ ಗೌಡ್ರಿ. ಹಾಗಾದ್ರೆ ಮತ್ತೆ ತಡ ಗೆಳೆಯ, ಬೇಗನೆ ಕರೆಸು. ಜಂಗ್ಲಿ, ಹೋಗಿ ಅವಳನ್ನು ಕರೆದುಕೊಂಡು ಬಾ.
ರಾಘವೇಂದ್ರ ತೋಟದ ಕಡೆ ಹೋಗಿ ಬರೋಣ ಬನ್ನಿ. ಹಾ ನಡಿಗಳ